ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಡಿಸೆಂಬರ್ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳಿದೆ ಅಂತ ಮುಂಚೆನೇ ಹೇಳಿದ್ದೀನಿ, ಇವಾಗಲೂ ಹೇಳಿದ್ದೀನಿ. ಕಾರಣ ವೃಷಭ ರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಗುರುವರ್ ಗೌರವಂ. ಗುರು ಅನುಗ್ರಹ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಥಿಂಕಿಂಗ್ ಇರುತ್ತೆ, ಪಾಸಿಟಿವ್ ಥಾಟ್ಸ್ ಇರುತ್ತೆ, ಯೋಚನೆಗಳಿರುತ್ತೆ. ಎಲ್ಲ ಧನಾತ್ಮಕವಾಗಿರತಕ್ಕಂಥ ಒಂದು ಯೋಚನಾ ಶಕ್ತಿಗಳು ಮತ್ತು ವ್ಯವಹಾರಗಳೆಲ್ಲವೂ ಕೂಡ ಧನಾತ್ಮಕವಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಗುರುಬಲ ಅಥವಾ ಗುರುವಿನ ಅನುಗ್ರಹ ಅಂತಂದರೆ ನಮಗೆ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಈಗ ನಮ್ಗೆ ಒಳ್ಳೆಯ ಸಮಯ, ನಮ್ಮ ರಾಶಿಗೆ ನಕ್ಷತ್ರಗಳಿಗೆ ಒಳ್ಳೆಯ ಸಮಯ, ಇದು ಈ ರಾಶಿಯವರಿಗೆ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಸೂಚನೆಯನ್ನು ಕೊಡ್ತಕ್ಕಂಥದ್ದೇ ನಮಗೆ ಗುರುಬಲ. ನಮಗೆ ಯಾವಾಗ ಕರ್ಮದ ಫಲ ಪ್ರಾಪ್ತಿಯಾಗ್ತದೆ, ಪೂರ್ವಾರ್ಜಿತವಾಗಿರ್ತಕ್ಕಂತಹ ಕರ್ಮ ಮತ್ತು ಜನ್ಮಾನುಜನ್ಮ ತ್ರಿಜನ್ಮ ಅಂತ ಹೇಳ್ತೀವಿ, 3 ಜನ್ಮಗಳ ದೋಷ, ಪಾಪದ ಕರ್ಮದ ಫಲ, ಮತ್ತು ಯಾವುದೋ ವೃತ್ತಿ ಧರ್ಮದಲ್ಲಿ ಬರತಕ್ಕಂತಹ ಲೋಪ, ಮತ್ತು ದೇವತಾರಾಧನೆಯಿಂದ ಬರತಕ್ಕಂತಹ ದೋಷ, ಪೂರ್ವಾರ್ಜಿತ ಕರ್ಮದ ದೋಷ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ, ಜನ್ಮಾಂತರದ ದೋಷಗಳು ಪಾಪಗಳು ಯಾವಾಗ ನಮಗೆ ಬರುತ್ತೆ ಅಂದರೆ ಶನಿಯ ಒಂದು ಮತ್ತು ರಾಹುವಿನ ಫಲದಿಂದ ನಮಗೆ ಪ್ರಾಪ್ತಿ ಆಗ್ತದೆ, ಅದು ಸೂಚನೆಯನ್ನು ಕೊಡುತ್ತೆ. ಹೀಗಾಗಿ ಯಾವಾಗ ಶನಿಯ ನಮಗೆ ಎಫೆಕ್ಟ್ ಆಗ್ತದೆ, ರಾಹುವಿನ ಎಫೆಕ್ಟ್ ಆಗುತ್ತೆ, ಆವಾಗ ನಾವು ಪೂರ್ವಾರ್ಜಿತ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದೀವಿ, ಈ ಜನ್ಮದ್ದು ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕು. ಗುರುಬಲ ಬಂದಾಗ ಪೂರ್ವಾರ್ಜಿತವಾಗಿರ್ತಕ್ಕಂಥ ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ದೀವಿ, ನಾವು ಏನೇನೆಲ್ಲ ಕರ್ಮಗಳನ್ನು ಮಾಡಿದ್ದೀವಿ ಆ ಫಲ ನಮಗೆ ಪ್ರಾಪ್ತಿಯಾಗಿದೆ ಎನ್ನುವಂಥದ್ದು ಯೋಚನೆ ಮಾಡಬೇಕು. ಇದು ವೃಷಭ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಚಿಂತೆ ಮತ್ತು ಚಿಂತನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಹೊರದೇಶದಲ್ಲಿ ಪ್ರಯಾಣ ಮಾಡುವಂಥ ಯೋಗ, ದೇಶವನ್ನು ಸುತ್ತುವಂಥ ಯೋಗ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡುವಂಥ ಯೋಗ, ಮತ್ತು ನಮ್ಮ ಒಂದು ದೇಶದಲ್ಲಿದ್ದರೆ ಅವರು ಹೊರದೇಶಕ್ಕೆ ಹೋಗಿ ಅಲ್ಲಿ ಉದ್ಯೋಗವನ್ನು ಮಾಡುವಂಥ ಯೋಗಗಳು ಕೂಡ ಈ ವೃಷಭ ರಾಶಿಗೆ ಪ್ರಾಪ್ತಿಯಾಗತ್ತೆ. ಯಾಕೆ ಅಂದರೆ ವೃಷಭ ರಾಶಿ ಜಲರಾಶಿ ಮತ್ತು ಶುಕ್ರನ ರಾಶಿ ಲಕ್ಷ್ಮೀಕಾರಕ, ಶುಕ್ರ ಅಂದರೆ ಲಕ್ಷ್ಮೀಕಾರಕ. ಹಾಗಾಗಿ ಶುಕ್ರನ ನಾವು ಲಕ್ಷ್ಮಿಗೆ ಕಾರಕ ಅಂತ ನಾವು ಚಿಂತನೆಯನ್ನು ಮಾಡ್ತೀವಿ. ಹಾಗಾಗಿ ಶುಕ್ರವಾರದ ದಿನ ಕೂಡ ನಾವು ಎಷ್ಟೋ ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ಪೂಜೆ ಅನ್ನು ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ, ಅಂದರೆ ಅದು ಒಂದು ಆಚರಣೆಯಲ್ಲಿದೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರು ಎಲ್ಲ ರೀತಿಯ ಅನುಕೂಲ, ಎಲ್ಲ ರೀತಿಯ ಅನುಕೂಲ ಅಂದ್ರೆ ಏನೇನಾಗಲ್ಲ, ಏನೇನಾಗತ್ತೆ ಅನ್ನುವಂಥ ಚಿಂತನೆ ತಮಗೆ ಬರುತ್ತೆ. ಹೀಗಾಗಿ ವೃಷಭ ರಾಶಿಯಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಗುರುವಿನ ಪೂರ್ಣಾನುಗ್ರಹ ಇದೆ. ವಕ್ರವಾಗಿ ಗುರು ಮುಂದಿನ ಭಾವಕ್ಕೆ ಹೋಗಿದ್ದರಿಂದ ವಿಕ್ರಮ ಸ್ಥಾನದಿಂದ ಏನು ಬೇಕಾದ್ರೂ ಗೆಲ್ಬೋದು. ವಿಕ್ರಮ ಸ್ಥಾನ ಅಂತಂದರೆ ನಿಮ್ಮ 3ನೇ ಮನೆಗೆ ನಾವು ವಿಕ್ರಮ ಸ್ಥಾನ ಅಂತ ಹೇಳ್ತೀವಿ, ಭ್ರಾತೃಭಾವ ಅಂತ ಹೇಳ್ತೀವಿ. ಭ್ರಾತೃಭಾವ, ಅಣ್ಣ ತಮ್ಮ ಸಹೋದರ ಸಹೋದರಿಯರು, ಆ ಭಾವದಿಂದ ನಮ್ಮ ಯೋಚನೆಯನ್ನು ಚಿಂತನೆಯನ್ನು ಜ್ಯೋತಿಷ್ಯ ಶಾಸ್ತ್ರ ಮಾಡಬೇಕು. ಹಾಗಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ 3ನೇ ಭಾವಕ್ಕೆ ಗುರುವಿನ ಒಂದು ಪಾದ ಇರೋದರಿಂದ, ಅದು ವಕ್ರವಾಗಿ ಹೋಗಿರೋದ್ರಿಂದ ಆ ಒಂದು ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾವುದೇ ಅಡ್ಡಿ ಆತಂಕಗಳು ಕುಟುಂಬದಿಂದ ನಿಮಗೆ ಬರೋದಿಲ್ಲ. ಯಾವುದೇ ಅಡ್ಡಿ ಆತಂಕ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಈ ಒಂದು ವೃಷಭ ರಾಶಿಯವರಿಗೆ ಇರುತ್ತೆ ಹೇಳುವಂತಹದ್ದು ಬಹಳ ಸಂತೋಷದ ವಿಚಾರ. ಮತ್ತು ವೃಷಭ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲ ನಾವು ಹೇಳಬೇಕಂದ್ರೆ ಮನೆ ಕಟ್ಟುವಂಥ ಯೋಗ ಇದೆ, ಮತ್ತು ಬಹುಮಡಿ ಕಟ್ಟಡವನ್ನು ಕಟ್ಟಬಹುದು. ಸಾಕಷ್ಟು ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗೋದು ಎರಡೂ ಇರುತ್ತೆ. ಏಕೆಂದರೆ ಸಾಲ ಮಾಡಿದ್ರೆ ಆರ್ಥಿಕ ಸಂಕಷ್ಟ, ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಒಂದು ಅಸೆಟ್ ಮಾಡಿದಾಗ ಆರ್ಥಿಕ ಅನುಕೂಲ, ಒಂದು ಕಡೆಯಿಂದ ಅನುಕೂಲ, ಒಂದು ಕಡೆಯಿಂದ ಅನಾನುಕೂಲ. ಅಂದರೆ ಸಾಮಾನ್ಯವಾಗಿ ನಿಮಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳು ನಿಮಗೆ ಆಗಲ್ಲ, ನಿಮಗೆ ಅಸೆಟ್ ಆಗುತ್ತೆ ಅಂತ ಹೇಳ್ಬೇಕು. ಅಸೆಟ್ ಅಂದರೆ ಒಂದು ಆಸ್ತಿ ಆಗುತ್ತೆ ಅಂತ ಹೇಳಬೇಕು. ನೀವು ಚಿನ್ನ ತಗೋತಿರೋ, ಬೆಳ್ಳಿ ತಗೋತಿರೋ, ಇಲ್ವಾ ನೀವು ಕೃಷಿ ಜಮೀನು ತಗೋತಿರೋ, ಮನೆ ಕಟ್ತಿರೋ, ಸೈಟ್ ತಗೋತಿರೋ, ಇವೆಲ್ಲ ಒಂದು ಆಸ್ತಿ ಮುಂದಿನ ಒಂದು ಪೀಳಿಗೆಗೆ, ಅಂದರೆ ಹೆಂಡತಿ ಆದರೆ ಗಂಡ ಆದರೆ ಹೆಂಡತಿ, ಅಲ್ಲಿ ಆದರೆ ಮಕ್ಕಳಿಗೆ, ಅಂದರೆ ಭದ್ರತೆಯನ್ನು ಕೊಡ್ತಕ್ಕಂಥ ಒಂದು ಸಮಯ ಇದು ಒಳ್ಳೆಯದು ಅಂತ ಹೇಳಬೇಕು. ಹಾಗಾಗಿ ವೃಷಭ ರಾಶಿಯವರು ಹೆಂಡತಿಗೆ, ಮಕ್ಕಳಿಗೆ, ತನ್ನ ಜೀವನಕ್ಕೆ ಮತ್ತು ತಂದೆ ತಾಯಿಗಳಿಗೆ ಎಲ್ಲ ಒಂದು ಜೀವನದ ಭದ್ರತೆಯನ್ನು ಕೊಡ್ತಕ್ಕಂಥ ಸಮಯ. ಹಾಗಾಗಿ ಮನೆ ಕಟ್ಟುವುದು, ಕೃಷಿ ಜಮೀನು ತೆಗೆದುಕೊಳ್ಳುವುದು, ಸೈಟ್ ತೆಗೆದುಕೊಳ್ಳುವುದು, ಹೀಗೆ ಶುಭಫಲಗಳು ಈಗ ಅವರಿಗೆ ಪ್ರಾಪ್ತಿಯಾಗಿದೆ. ಕಾರಣ ವೃಷಭ ರಾಶಿಯವರಿಗೆ ಇದು ಗುರುವಿನ ಮಧ್ಯಕಾಲ. ಯಾವಾಗಲೂ ಗುರು ಕೂಡ ಪೂರ್ವ ಭಾಗದಲ್ಲಿ, ಅಂದರೆ ಮೊದಲನೆಯ ಒಂದು ತಿಂಗಳ ಭಾವದಲ್ಲಿ ಕೆಲಸ ಮಾಡೋದಿಲ್ಲ. ಮಧ್ಯಕಾಲದಲ್ಲಿ ಗುರುವಿನ ಅನುಗ್ರಹಕ್ಕೆ ನಾವು ಪ್ರಾಪ್ತರಾಗ್ತೀವಿ. ಹಾಗಾಗಿ ಗುರುವಿನ ಇದು ಮಧ್ಯಕಾಲವಾಗಿರೋದ್ರಿಂದ ಸಂಪೂರ್ಣ ಬಲ, ಗುರುವಿನ ಪೂರ್ಣ ಬಲ ಅಂದರೆ 100ಕ್ಕೆ 100 ಬಲವು ಕೂಡ ಈ ಒಂದು ವೃಷಭ ರಾಶಿಗೆ ಪೂರ್ಣ ಪ್ರಮಾಣದ ಬಲವನ್ನು, ಶಕ್ತಿಯನ್ನು ಮತ್ತು ಆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಯೋಚನೆಯನ್ನು ಕೊಡುವಂಥ ಸಮಯ ಇದು ಈ ಒಂದು ವೃಷಭ ರಾಶಿಯವರಿಗೆ.
ಈ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಮನೆ ಕಟ್ಟೋದು ಎಲ್ಲ ಹೇಳಿದ್ದೀನಿ. ಆಲ್ರೆಡಿ ಪಿತ್ರಾಯಿತ ಆಸ್ತಿ ಚಿಂತನೆ ಬಂದೆ. ಪಿತ್ರಾಯಿತ ಆಸ್ತಿಯಲ್ಲಿ ಅವ್ರಿಗೆ ಇದ್ದರೆ ಅವರಿಗೆ ಸಿಗುವಂಥ ಯೋಗ, ಇಲ್ಲ ಅಂತಂದ್ರೆ ನಾವೇನು ಮಾಡಲಿಕ್ಕೆ ಆಗಲ್ಲ, ಇರೋರಿಗೆ ಸಿಗ್ತದೆ ಅಂತ ನಾವು ಹೇಳ್ಬೋದು. ಮತ್ತು ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಇದ್ದರೆ ಅದು ಕೂಡ ಅವರಿಗೆ ಪರಿಹಾರ ಆಗ್ತದೆ. ಮತ್ತು ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗ್ತದೆ. ಯಾವುದೇ ವ್ಯಾವಹಾರಿಕ ಸಂಬಂಧದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ತೊಂದರೆ ಆಗೋದಿಲ್ಲ, ವ್ಯವಹಾರದಲ್ಲಿ ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ತೊಂದರೆ ತೊಳ್ಕೊಳ್ಳಿದ್ರೂ ಕೂಡ ಈ ಸಮಯದಲ್ಲಿ ಅದು ಗೌಣವಾಗ್ತದೆ. ಅಂದರೆ ಯಾವುದೇ ಸಮಸ್ಯೆಗಳು ಬರದೇ ಇರುತ್ತೆ. ವೃಷಭ ರಾಶಿಗೆ ಅತ್ಯಂತ ಶುಭ ಫಲಗಳು. ಮತ್ತು ವಿವಾಹ ಆಗದೇ ಇರತಕ್ಕಂಥ ವೃಷಭ ರಾಶಿಯವರಿದ್ದರೆ ವಿವಾಹ ಆಗುವಂಥ ಯೋಗ, ಸಂತಾನ ಭಾಗ್ಯ ಇಲ್ಲದೆ ಹೋದರೆ ಸಂತಾನ ಭಾಗ್ಯ ಸಿಗುವಂಥ ಯೋಗ, ಮತ್ತು ಪ್ರಮೋಷನ್ ಸಿಗುವಂಥ ಯೋಗ, ನಿಮಗೆ ಸಾಲ ಸೋಲ ಸಿಗುವಂಥ ಯೋಗ, ನಿಮ್ಮ ಜೀವನದಲ್ಲಿ ದುಡ್ಡನ್ನು ಸಂಗ್ರಹ ಮಾಡಿ ಇಡುವಂಥ ಯೋಗ, ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವಂಥ ಯೋಗ, ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂಥ ಯೋಗ, ಜೀವನದಲ್ಲಿ ಯಾವಾಗಲೂ ಮಾಡದೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಭವಿಷ್ಯದಲ್ಲೂ ಆಗಲ್ಲ, ನ ಭೂತೋ ನ ಭವಿಷ್ಯ, ಹಿಂದಿನ ಒಂದು ಕಾಲಮಾನದಲ್ಲಿ ಆಗಲಿಲ್ಲ, ಮುಂದೂ ಆಗೋದಿಲ್ಲ ಅಂಥ ಒಂದು ಕೆಲಸವನ್ನು ಈ ಒಂದು ಸಮಯದಲ್ಲಿ ಮಾಡುವಂಥ ಯೋಗಗಳು ಇದು ವೃಷಭ ರಾಶಿಗೆ ಪ್ರಾಪ್ತಿಯಾಗಿದೆ. ಜೀವನದಲ್ಲಿ ಮಾಡೋಕ್ಕೂ ಆಗಲಿಲ್ಲ, ಇನ್ನೂ ಮಾಡಲಿಲ್ಲ, ಮುಂದೂ ಮಾಡಲಿಲ್ಲ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡುವಂಥ ಯೋಗವೇ ಇರುವುದೇ ಈ ಒಂದು ವೃಷಭ ರಾಶಿಯವರಿಗೆ. ಹಾಗಾಗಿ ವೃಷಭ ರಾಶಿಯವರು ಈಗ ಏನು ಮಾಡಿದ್ರೂ ಕೂಡ ಮುಟ್ಟಿದ್ದೆಲ್ಲ ಅವರಿಗೆ ಬಂಗಾರ ಆಗ್ತದೆ. ಅಂದರೆ ಮುಟ್ಟಿದ್ದೆಲ್ಲ ಅವರಿಗೆ ಕೈಗೂಡುತ್ತೆ. ಏನೇ ಮಾಡಬೇಕು ಅಂತ ಹೋಗ್ತಿರೋ ಆ ಕೆಲಸದಲ್ಲಿ ಕಾರ್ಯಸಾಧನೆ ಆಗುತ್ತೆ, ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಅವರಿಗೆ ಒಳ್ಳೆಯ ಒಂದು ಗುಡ್ ವಿಲ್ ಸಿಗುತ್ತೆ, ಒಳ್ಳೆಯ ಒಂದು ಅವರಿಗೆ ಜೀವನದಲ್ಲಿ ಅವರಿಗೆ ಒಂದು ಯಶಸ್ಸು ಸಿಗುವಂಥ ಯೋಗ. ಹಾಗಾಗಿ ಅವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ವೃಷಭ ರಾಶಿಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ ಇವರಿಗೆಲ್ಲ ಒಳ್ಳೆಯ ಫಲ ಅಂತ ಹೇಳಬೇಕು. ಒಂದು ಹೊರದೇಶ ರೀತಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಒಳ್ಳೆಯ ಫಲ ಅಂತ ಹೇಳಬೇಕು. ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಶುಭಫಲಗಳು ಪ್ರಾಪ್ತಿಯಾಗಿದೆ ಅಂತ ನಾವು ಆಗತ್ತೆ ಅಂತ ಹೇಳಬೇಕು. ಇನ್ನು ಕಷ್ಟಪಟ್ಟು ದುಡಿತಕ್ಕಂಥ ಕಾರ್ಮಿಕ ವರ್ಗದವರು ಇರ್ತಾರೆ, ಈ ಬಿಲ್ಡಿಂಗು ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇನ್ನು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆಲ್ಲ ಒಂದು ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಾಮಾನ್ಯ ವೃಷಭ ರಾಶಿಯವರು ಎಲ್ಲರಿಗೂ ಕೂಡ ಶುಭಫಲನೇ ಇದೆ. ಇನ್ನು ಕೆಲವೊಂದಷ್ಟು ರಾಶಿಯಲ್ಲಿ ಇರ್ತಕ್ಕಂಥವ್ರು, ಒಂದು ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಹಾಗಾಗಿ ಕೆಲವು ನಕ್ಷತ್ರಗಳಿಗೆ, ಅಂದರೆ ಮೃಗಶಿರ ನಕ್ಷತ್ರ, ರೋಹಿಣಿ ನಕ್ಷತ್ರವರಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಅವರೆಲ್ಲ ರೀತಿಯ ಪ್ರಯತ್ನವನ್ನು ಹಿಂದೆ ಏನು ಮಾಡಲಿಲ್ಲ, ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಕಾರ್ಯನ ಮಾಡೋದನ್ನ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವೂ ಕೂಡ ಅವರಿಗೆ ಸಿಗುವಂಥ ಯೋಗ ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರು ಒಂದು ವೇಳೆ ತೊಂದರೆಲಿದ್ದ ನಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ಒಂದು ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.